ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 320 ವಿವೇಚನಾಶೀಲತೆಯ ಪ್ರಕಾರ ಅದರ ಸ್ವತಂತ್ರ ಮತ್ತು ಜವಾಬ್ದಾರಿಯೊಂದಿಗೆ ಬುದ್ಧಿವಂತ ಜೀವಿಗಳ ಬೆಳವಣಿಗೆಗೆ ವ್ಯಕ್ತವಾದ ವಿಧಾನವು ಅತ್ಯುತ್ತಮವಾದದ್ದು ಎಂದು ತೋರುತ್ತದೆ. ಅದು ಎಲ್ಲರಿಗೂ ಅನೇಕ ಸಲ ಕಷ್ಟಗಳನ್ನು ಉಂಟುಮಾಡಬಹುದು. ಸಹಸ್ರ ವರ್ಷದ ರಾಜ್ಯವು ಭೂಮಿಯ ಮೇಲೆ ಸ್ಥಾಪಿಸಲ್ಪಟ್ಟರೆ ಆಗ ದೈವಿಕ ಆಡಳಿತಗಾರರೊಂದಿಗೆ ಅದು ಸ್ಥಾಪಿತವಾಗಿ ಸ್ವಸ್ಥ ತೀರ್ಪುಗಳನ್ನು ಕಾಣಬಹುದು. ನಂತರ ವಾಗ್ದಾನ ಮಾಡಿದ ದೋಷರಹಿತವಾದ ಜ್ಞಾನದಿಂದಲೂ ಮತ್ತು ಸಂಪೂರ್ಣ ಬಲದಿಂದಲೂ ಅದನ್ನು ಬಳಸಲು ಬೆಂಬಲಿಸುತ್ತದೆ. ತೀರ್ಪನ್ನು ಪಂಕ್ತಿಗೂ ಮತ್ತು ನೀತಿಯನ್ನು ಗಾಳದ ಗುಂಡಿಗೂ ಹಾಕುವುದು ಬಹುಮತದ ಒಪ್ಪಿಗೆಯಿಂದಲ್ಲ, ಆದರೆ ನ್ಯಾಯಯುತ ತೀರ್ಪಿನಿಂದ. ಕಬ್ಬಿಣದ ಕೋಲಿನಿಂದ ನಂತರದಲ್ಲಿ ಕಮ್ಯುನಿಸಂ ಯಶಸ್ವಿಯಾಗಬಹುದು, ಹಾಗಾದರೆ ಅದು ರಾಜಾಧಿರಾಜನಿಂದ ಆಯ್ಕೆಯಾದ ವಿಧಾನಗಳಿರುತ್ತದೆ. ಆದರೆ ಅದಕ್ಕಾಗಿ ನಾವು ಕಾಯುತ್ತೇವೆ ಮತ್ತು ಅಂತಹ ದೈವಿ ಪ್ರಭುತ್ವದ ಆತ್ಮಿಕ ಶಕ್ತಿಯನ್ನು ಬಳಸುವ ಅಧಿಕಾರ ಅಥವಾ ಜ್ಞಾನವನ್ನು ಹೊಂದಿಲ್ಲದಿರುವಾಗ ಸ್ವಸ್ಥ ಮನಸ್ಸಿನ ಆತ್ಮವು ಕರ್ತನ ಸಮಯವನ್ನು ಹೇಳುತ್ತದೆ. ಅಷ್ಟರಲ್ಲಿ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಪ್ರಾರ್ಥಿಸುತ್ತದೆ. ಕ್ರಿಸ್ತನ ರಾಜ್ಯವು ಎಲ್ಲ ಸಿದ್ಧ ಮನಸ್ಸಿನವರನ್ನು ದೇವರ ಬಳಿಗೂ ನೀತಿವಂತಿಕೆಗೂ ಮರಳಿ ತಂದ ನಂತರ ಹಾಗೂ ಮನಸ್ಸಿಲ್ಲದವರೆಲ್ಲರನ್ನೂ ನಾಶಪಡಿಸಿದ ನಂತರ ಪರಲೋಕದಂತೆಯೇ ಭೂಮಿಯ ಆಳ್ವಿಕೆಯನ್ನು ಪ್ರೀತಿಸಿ ಮನುಷ್ಯರು ಭೂಲೋಕದಲ್ಲಿ ಕರುಣೆಯನ್ನು ಸಾಮುದಾಯಿಕವಾಗಿ ಪರಲೋಕದ ಔದಾರ್ಯವನ್ನು ದೇವದೂತರು ಆಚರಿಸಿದಂತೆ ಹಂಚಿಕೊಳ್ಳುತ್ತಾರೆ ಎಂದು ನಾವು ಭಾವಿಸಬಹುದು. ಎರಡನೆಯದಾಗಿ, ಪ್ರಸ್ತುತ ಸಮಯದಲ್ಲಿ ಕಮ್ಯುನಿಸ್ಟ್ ವಿಧಾನಗಳ ವೈಫಲ್ಯದ ಅನುಭವವನ್ನು ಸಾಬೀತುಪಡಿಸುತ್ತದೆ. ಅಂತಹ ಹಲವಾರು ಸಮುದಾಯಗಳು ಇದೆ ಮತ್ತು ಫಲಿತಾಂಶವು ಯಾವಾಗಲೂ ವೈಫಲ್ಯವಾಗಿದೆ. ನ್ಯೂಯಾರ್ಕ್ನ ಒನೈಡಾ ಸಮುದಾಯವು ತಮ್ಮ ವೈಫಲ್ಯವನ್ನು ಬಹುಕಾಲದಿಂದಲೂ ಗುರುತಿಸಲಾಗಿದೆ. ಹಾರ್ಮೋನಿ ಸೊಸೈಟಿ ಆಫ್ ಪೆನ್ಸಿಲ್ವೇನಿಯಾ ಶೀಘ್ರದಲ್ಲೇ ಅದರ ಸಂಸ್ಥಾಪಕರ ಭರವಸೆಯನ್ನು ನಿರಾಸೆಗೊಳಿಸಿತು, ಏಕೆಂದರೆ ಅದು ವಿಭಜನೆಯಾಗುವಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಮೇಲುಗೈ ಸಾಧಿಸಿದವು. ಎಕನಾಮಿಸ್ಟ್ ಎಂದು ಕರೆಯಲ್ಪಡುವ ಶಾಖೆಯು ಪಿಟ್ಸ್ಬರ್ಗ್ ಬಳಿ ಇದೆ. ಅದು ರಚನೆಯ ನಂತರ ಸ್ವಲ್ಪ ಕಾಲ ಪ್ರವರ್ಧಮಾನಕ್ಕೆ ಬಂದಿತು, ಆದರೆ ಈಗ ಅದು ಸಾಕಷ್ಟು ಕಮರಿಹೋಗಿದೆ ಮತ್ತು ಅದರ ಆಸ್ತಿಯ ಸ್ವಾಧೀನವು ಈಗ ಸೊಸೈಟಿಯಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ ವಿವಾದದಲ್ಲಿದೆ. ಇತರ ಕಮ್ಯುನಿಸ್ಟ್ ಸಮಾಜಗಳು ಈಗ ಪ್ರಾರಂಭವಾಗುತ್ತಿವೆ. ಸಮಯಗಳು ವಿಭಿನ್ನವಾಗಿರುವ ಕಾರಣ ಇವುಗಳಿಗಿಂತ ಕಡಿಮೆ ಯಶಸ್ವಿಯಾಗುತ್ತವೆ. ಸ್ವಾತಂತ್ರ್ಯಕ್ಕೆ ಹೆಚ್ಚು ಗೌರವ ಮತ್ತು ಮನ್ನಣೆ ಕಡಿಮೆಯಾಗಿದೆ. ಬಹುಸಂಖ್ಯಾತರು ಆಳ್ವಿಕೆ ಮಾಡುತ್ತಾರೆ. ಇದು ಅತಿ ಅಮಾನುಷವಾದ ದಿಟ್ಟ ನಾಯಕರಿಲ್ಲದೆ ವಿಫಲವಾಗುವುದು ಖಚಿತ. ಬುದ್ಧಿವಂತ ಲೌಕಿಕ ನಾಯಕರು ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದಾರೆ, ಆದರೆ ಬುದ್ಧಿವಂತ ಕ್ರೈಸ್ತರು ಇತರ ಮಾರ್ಗಗಳಲ್ಲಿ ನಿರತರಾಗಿರುವಾಗ ಹೋಗು, ನೀನು ಸುವಾರ್ತೆಯನ್ನು ಬೋಧಿಸು. ಮೂರನೆಯದಾಗಿ, ಕಮ್ಯುನಿಸಂ ತತ್ವವನ್ನು ಅಂದರೆ ಸಮತಾವಾದವನ್ನು ಬೋಧಿಸುವುದಿಲ್ಲ, ಏಕೆಂದರೆ ಕುಟುಂಬದ ಸಮತಾವಾದವನ್ನು ಹೊರತುಪಡಿಸಿ ಪ್ರೀತಿಯ ಪರಿಗಣನೆಯಾದ ವ್ಯಕ್ತಿವಾದವನ್ನು ಕಲಿಸುತ್ತದೆ. ಪ್ರತಿ ಕುಟುಂಬವೂ ಒಂದು ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರಲ್ಲಿ ತಂದೆ ಮುಖ್ಯಸ್ಥ ಮತ್ತು ಹೆಂಡತಿ ಅವನ ಸಹವರ್ತಿ, ಜೀವನದ ಅನುಗ್ರಹದ ಉತ್ತರಾಧಿಕಾರಿ, ಪ್ರತಿ ಸಂತೋಷ ಮತ್ತು ಲಾಭದಲ್ಲಿ ಮತ್ತು ಪ್ರತಿ ಕಷ್ಟ ಹಾಗೂ ದುಃಖದಲ್ಲಿ ಆತನ ಸಂಗಾತಿ. ನಿಜ, ಈ ಲೇಖನದ ಆರಂಭದಲ್ಲಿ ಉಲ್ಲೇಖಿಸಲಾದ ಪುರಾತನ ಸಭೆಗಳಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆಗಳನ್ನು ದೇವರು ಅನುಮತಿಸಿದ್ದಾನೆ, ಆದರೆ ಇದು ಅವಿವೇಕತನದ ವಿಧಾನವನ್ನು ನಮಗೆ ವಿವರಿಸುವ ಉದ್ದೇಶದಿಂದ ಆಗಿರಬಹುದು ಮತ್ತು ಈಗ ಕೆಲವು ಯೋಜನೆಯ ಬಗ್ಗೆ ಯೋಚಿಸುವುದರಿಂದ ಅಪೊಸ್ತಲರುಗಳು ಸಮುದಾಯಗಳನ್ನು ಆಜ್ಞಾಪಿಸಿ ಸಂಘಟಿಸಲಿಲ್ಲ ಎಂದು ತೀರ್ಮಾನಿಸಬಾರದು, ಏಕೆಂದರೆ ಅಂತಹ ವಿಧಾನಗಳನ್ನು ರೂಪಿಸಲು ಮತ್ತು ಕೈಗೊಳ್ಳಲು ಅವರಿಗೆ ಜ್ಞಾನದ ಕೊರತೆಯಿದೆ. ಯಾಕೆಂದರೆ ಕಮ್ಯುನಿಸ್ಟ್ ತತ್ವಗಳನ್ನು ಪ್ರತಿಪಾದಿಸುವ ಒಂದು ಮಾತನ್ನಾದರೂ ನಮ್ಮ ಕರ್ತನು ಉಲ್ಲೇಖಿಸಲಿಲ್ಲ, ಆದರೆ ಇದಕ್ಕಿಂತಲೂ ಹೆಚ್ಚಿನದನ್ನು ಇದಕ್ಕೆ ವಿರೋಧವಾಗಿ ಉಲ್ಲೇಖಿಸಬಹುದು.